ಎಲ್ರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಆಂಗ್ಯುಲರ್ ವಿಡಿಯೋದಲ್ಲಿ ಟೋಸ್ಟರ್ ನೋಟಿಫಿಕೇಶನ್ ಯಾವ ಥರ ಯೂಸ್ ಮಾಡಬೇಕು, ಒಂದು ವೇಳೆ ಸಕ್ಸಸ್ ಆದರೆ ಗ್ರೀನ್ ಕಲರ್ ಟೋಸ್ಟರ್ ಅಥವಾ ಎರರ್ ಬಂದರೆ ಅದನ್ನು ರೆಡ್ ಕಲರ್ ಒಂದು ಟೋಸ್ಟರ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿದ್ದೀರಾ. ಈ ವಿಡಿಯೋದಲ್ಲಿ ನಾವು ಲಾಗಿನ್ ಆದಮೇಲೆ ಡ್ಯಾಶ್ಬೋರ್ಡ್ಗೆ ಎಂಟರ್ ಆಗಿದ ತಕ್ಷಣವೇ ನೆಕ್ಸ್ಟ್ ನಾವು ಒಂದು ಮೆನ್ಯೂನ ಸೆಟ್ ಮಾಡೋಣ. ಡ್ಯಾಶ್ಬೋರ್ಡ್, ಕಾಂಟ್ಯಾಕ್ಟ್ಸ್ ಅಥವಾ ರಿಪೋರ್ಟ್ಸ್, ಈ ಥರ ಡಿಫ್ರೆಂಟ್ ಪೇಜಸ್ಗೆ ಹೋಗೋದಕ್ಕೋಸ್ಕರ ಒಂದು ಮೆನ್ಯೂನ ನೋಡೋಣ. ಇವಾಗ ಆ ಮೆನ್ಯೂನ ಯಾವ ಥರ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನಾನು ಕೋಡಿಂಗ್ನ ಓಪನ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಮೈ ಅಪ್ಲಿಕೇಶನ್ ಅಂತ ಕೋಡ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಗಿಟಬ್ ಲಿಂಕ್ನ. ನೀವು ಎನಿ ಟೈಮ್ ಕೋಡ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ಮೊದಲನೇದಾಗಿ ಇದನ್ನು ರನ್ ಮಾಡೋಣ. ರನ್ ಮಾಡೋದಕ್ಕೆ ಕಮ್ಯಾಂಡ್ ಬಂದು ng ಸರ್. ಈಗ ರನ್ ಆಯಿತು. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಲಾಗಿನ್ ಪೇಜ್ ಬರ್ತಾ ಇದೆ. ಲಾಗಿನ್ ಆಗ್ತೀನಿ. ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಬಂದು admin 123. ಲಾಗಿನ್ ಆಗೋಣ. ಈಗ ನೋಡಿ ಡ್ಯಾಶ್ಬೋರ್ಡ್ ಬಂದಿದೆ, ಲಾಗಿನ್ ಸಕ್ಸಸ್ಫುಲ್, ಟೋಸ್ಟರ್ ಕೂಡ ವರ್ಕ್ ಆಗ್ತಿದೆ. ಈಗ ನಾವು ಮೆನ್ಯೂನ ಇಲ್ಲಿ ಆ್ಯಡ್ ಮಾಡಬೇಕು. ಯಾವ ಥರ ಮೆನ್ಯೂನ ಆ್ಯಡ್ ಮಾಡೋದು ಅಂತ ಫಸ್ಟ್ ನೋಡೋಣ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಒಂದು ಸ್ಯಾಂಪಲ್ ಲಿಂಕ್ನ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈಗ ಎಲ್ಲದೂ ಯಾವ ಥರ ಟೈಪ್ ಮಾಡೋದು, ಈ ಥರ ಎಲ್ಲ ಪ್ರತಿಯೊಂದು ಕೋಡ್ನ ಮಾಡೋದಿಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕೋಡ್ನ ಸ್ವಲ್ಪ ತೊಗೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಇಲ್ಲಿ ನೋಡಿ, ಆಲ್ರೆಡಿ ಈ ಥರ ಒಂದು ಮೆನ್ಯೂ ನಮಗೆ ಬೇಕಾಗಿರೋದ್ರಿಂದ ಈ ಮೆನ್ಯೂನ ಕಾಪಿ ಮಾಡ್ಕೊಡ್ತೀನಿ. ಫಸ್ಟು ಹೆಡರ್ HTML ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮದು ಫಸ್ಟ್ ಬಂದು ಡ್ಯಾಶ್ಬೋರ್ಡ್ ಪೇಜ್ ಅಲ್ವಾ. ಓಕೆ, ಪೇಜಸ್, ಡ್ಯಾಶ್ಬೋರ್ಡ್, HTML ಇಲ್ಲಿ ಪೇಸ್ಟ್ ಮಾಡಿದೆ. ಈಗ ನೋಡಿ ರನ್ ಮಾಡೋಣ. ಹೋಮ್, ಅಬೌಟ್ ಆ್ಯಂಡ್ ಪ್ರೈಸಿಂಗ್. ನಾವು CSSನ ತಗೊಳ್ತೀನಿ. ನೋಡಿ, CSSನ ತಗೊಂಡು ಡ್ಯಾಶ್ಬೋರ್ಡ್ ಕಾಂಪೋನೆಂಟ್.css ಅಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಇವಾಗ ನೀವು ನೋಡ್ಬೋದು ಸೇಮ್ ಇಲ್ಲಿರೋ ಥರನೇ ಮೆನ್ಯೂ ಇಲ್ಲಿ ಬಂದಿದೆ ಈಗ. ಓಕೆ, ಸೊ ಈಗ ನಾವು ಏನು ಮಾಡೋಣ, ಈಗ ಡ್ಯಾಶ್ಬೋರ್ಡಲ್ಲಿ ಇದ್ದೀನಿ. ನೆಕ್ಸ್ಟ್ ನನಗೆ ಅಬೌಟ್, ಪ್ರೈಸಿಂಗ್ ಇದೆಲ್ಲ ಬೇಡ. ಈ ನೇಮ್ಸ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ನಾವು ಇವಾಗ ಬೇಕಾಗಿರೋದು ನಮಗೆ ಒಂದು ಡ್ಯಾಶ್ಬೋರ್ಡು, ಇನ್ನೊಂದು ಬಂದು ರಿಪೋರ್ಟ್ಸ್. ಇಲ್ಲ ಆಲ್ರೆಡಿ ನಾವು ಎರಡು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಡ್ಯಾಶ್ಬೋರ್ಡ್ ಆ್ಯಂಡ್ ರಿಪೋರ್ಟ್ಸ್ ಅಂತ. ಸೊ ಏನು ಮಾಡೋಣ ಅಂದರೆ ಫಸ್ಟು HTMLಗೆ ಹೋಗಿ ಫಸ್ಟ್ ಬಂದು ಡ್ಯಾಶ್ಬೋರ್ಡ್, ಇನ್ನೊಂದು ಬಂದು ರಿಪೋರ್ಟ್. ಸೊ ಎರಡನ್ನ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಆ್ಯಂಡ್ ಲಿಂಕ್ ಯಾವ ಥರ ಮಾಡೋದು ಅಂತಂದರೆ ಆಂಗ್ಯುಲರ್ ರೌಟಿಂಗ್ ಅಂತ ಕರಿತೀವಿ. ಸೊ ಆ ರೌಟ್ನ ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ ಈ HREF ಯೂಸ್ ಮಾಡೋ ಅಗತ್ಯ ಇಲ್ಲ. ನಾವೇನು ಮಾಡ್ಬೋದು ಅಂತಂದರೆ ಆಂಗ್ಯುಲರ್ ಪ್ರಾಪರ್ಟಿ ಒಂದು ರೌಟರ್ ಲಿಂಕ್. /DSH ಡ್ಯಾಶ್ಬೋರ್ಡ್ D ಸ್ಮಾಲ್ ಲೆಟರ್. ಇಲ್ಲೂ ಸೇಮ್ ಅದೇ ಥರ ರೌಟರ್ ಲಿಂಕ್ನ ಯೂಸ್ ಮಾಡೋಣ. ಈ ಡ್ಯಾಶ್ಬೋರ್ಡ್ ಆ್ಯಂಡ್ ರಿಪೋರ್ಟ್ನ ಲಿಂಕ್ ಎಲ್ಲಿ ಕೊಡೋದು ಅಂದರೆ ನೀವು ಇಲ್ಲಿ ರೌಟಿಂಗ್ ಪೇಜ್ ಇರುತ್ತೆ, ರೌಟಿಂಗ್ ಮಾಡ್ಯೂಲ್ಸ್ ಎಲ್ಲ ಹೋಗಿ ನೋಡ್ಕೋಬೋದು. ನೋಡಿ, ಇಲ್ಲಿ ಡ್ಯಾಶ್ಬೋರ್ಡ್ ಇದೆ, ಸಾರಿ ಲಾಗಿನ್ ಪೇಜ್ ಇದೆ, ಡ್ಯಾಶ್ಬೋರ್ಡ್ ಇದೆ, ರಿಪೋರ್ಟ್ ಇದೆ. ಈಗ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನೆಕ್ಸ್ಟ್ ಡ್ಯಾಶ್ಬೋರ್ಡ್ಗೆ ಲ್ಯಾಂಡ್ ಆಗ್ತೀನಿ. ನೆಕ್ಸ್ಟು ರಿಪೋರ್ಟ್ ಪೇಜ್. ಕಾಪಿ ದ ರಿಪೋರ್ಟ್ ಪೇಜ್, ರಿಪೋರ್ಟ್ ಅಂತ ಹಾಕೊಡಿ. ಈಗ ರಿಫ್ರೆಶ್ ಮಾಡೋಣ ಪೇಜ್ನ. ನೋಡಿ, ಈಗ ಆಲ್ರೆಡಿ ಡ್ಯಾಶ್ಬೋರ್ಡಲ್ಲಿ ಇದ್ದೀನಿ, ರಿಪೋರ್ಟ್. ಈಗ ನೋಡಿ, ಇಲ್ಲಿ ನೀವು ಒಂದು ಗಮನಿಸಬೇಕು, ನಾನು ಕೋಡಿಂಗ್ ಎಲ್ಲ ಮಾಡಿದ್ದು ಬಂದು ಡ್ಯಾಶ್ಬೋರ್ಡ್ ಪೇಜಲ್ಲಿ. ನೆಕ್ಸ್ಟ್ ರಿಪೋರ್ಟ್ ಪೇಜ್ಗೆ ಅದು ಆಲ್ರೆಡಿ ರೀಡೈರೆಕ್ಟ್ ಆಯಿತು. ಬಟ್ ರೀಡೈರೆಕ್ಟ್ ಆದರೂ ಕೂಡ ರಿಪೋರ್ಟ್ ಪೇಜಲ್ಲಿ ನನಗೆ ಮೆನ್ಯೂ ಸಿಗ್ತಾ ಇಲ್ಲ. ಸೊ ಈಗ ಏನಾಗುತ್ತೆ, ನಾರ್ಮಲಿ ನಿಮಗೆ ಗೊತ್ತಿರೋ ಥರ ಪ್ರೀವಿಯಸ್ಲಿ ಏನಾಗುತ್ತೆ, ಪ್ರತಿ ಪೇಜಲ್ಲೂ ಹೆಡರ್ ಬರ್ಕೊಂಡು ಹೋಗ್ಬೇಕು. ಈ ಥರ ಸಪೋಸ್ ಥಿಂಕ್ ಮಾಡಿ, ಇಫ್ ವಿ ಹ್ಯಾವ್ ಮಲ್ಟಿಪಲ್ ಲೈಕ್ 10-20 ಪೇಜಸ್ ಎಲ್ಲ ಇತ್ತು ಅಂದ್ಕೊಳ್ಳಿ. 20 ಪೇಜಸ್ಸಲ್ಲೂ ನಾನು ಮೆನ್ಯೂ ಮಾಡಬೇಕು ಅಂತಂದರೆ ಎವ್ರಿ ಟೈಮ್ ಚೇಂಜಸ್ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ಒಂದು ಮೆನ್ಯೂ ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, CD ಮೈ ಅಪ್ಲಿಕೇಶನಿಂದ ಫಸ್ಟ್ ಸೋರ್ಸ್ ಹೋಗೋಣ. ನೆಕ್ಸ್ಟು CD ಆ್ಯಪ್, ನೆಕ್ಸ್ಟು CD ಪೇಜ್. ಈಗ ಇಲ್ಲಿ ಒಂದು ಕಾಂಪೊನೆಂಟ್ ಕ್ರಿಯೇಟ್ ಮಾಡೋಣ. ಹಾಗೆ ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಒಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಈಗ ಕಾಂಪೊನೆಂಟ್ನ ಕ್ರಿಯೇಟ್ ಮಾಡೋಣ. ಕಾಂಪೊನೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಕಮೆಂಟ್ ಬಂದು ngGC. ಇದ್ರ ಮೀನಿಂಗ್ ng ಜನರೇಟ್ ಕಾಂಪೊನೆಂಟ್. ನಮ್ಗೆ ಬೇಕಾಗಿರೋದು ಮೆನ್ಯೂ, MENU ಮೆನ್ಯೂ. ಓಕೆ, ಎಂಟರ್ ಮಾಡ್ತೀನಿ. ಓಕೆ, ನೀವು ಇಲ್ಲಿ ಗಮನಿಸ್ಬೋದು ಪೇಜಲ್ಲಿ ನನಗೆ ಮೆನ್ಯೂ ಅಂತ ಕೂಡ ಕ್ರಿಯೇಟ್ ಆಗಿದೆ ಒಂದು. ಓಕೆ, ಈಗೇನು ಮಾಡೋಣ, ಡ್ಯಾಶ್ಬೋರ್ಡಲ್ಲಿ ಇದ್ದಿದ್ದ ಫುಲ್ ಹೆಡರ್ ಇದನ್ನೆಲ್ಲ ತೆಗೆದುಬಿಟ್ಟು ಫಸ್ಟು
ಕೋಡ್ನ ತೆಗೆದು ಮೆನ್ಯೂ ಪೇಜ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಡ್ಯಾಶ್ಬೋರ್ಡ್ CSS ಅಷ್ಟೇ ತೆಗೆದುಬಿಟ್ಟು ಮೆನ್ಯೂ ಪೇಜ್ಗೆ ಶಿಫ್ಟ್ ಮಾಡೋಣ. ಓಕೆ, ಈಗ ಡ್ಯಾಶ್ಬೋರ್ಡ್ HTML ಅಲ್ಲಿ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಟೈಪ್ ಮಾಡ್ತೀನಿ. ಈಗ ನಮ್ಮ ಪ್ರಾಜೆಕ್ಟ್ ನೋಡೋಣ. ವೆಲ್ಕಮ್ ಬ್ಯಾಕ್. ಸೊ ಓನ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆ. ಸೊ ಮೆನ್ಯೂ ಈಗ ಮೆನ್ಯೂ ಪೇಜ್ಗೆ ಹೋಗಿದೆ. ಬಟ್ ಈಗ ಆ ಮೆನ್ಯೂ ಕಾಂಪೊನೆಂಟ್ನ ನಾವು ಎಲ್ಲ ಕಡೆ ಯಾವ ಥರ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಇಲ್ಲಿ ನೋಡ್ಬೋದು ಮೆನ್ಯೂ ಅಲ್ಲಿ ನೀವು ಟೈಪ್ ಸ್ಕ್ರಿಪ್ಟ್ TS ಫೈಲ್ಗೆ ಹೋದ್ರೆ ಇಲ್ಲಿ ನೋಡ್ಬೋದು ಆ್ಯಪ್ ಮೆನ್ಯೂ ಅಂತ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಈ ವರ್ಡ್ನ ಕಾಪಿ ಮಾಡ್ಕೊಳ್ಳಿ. ಇದನ್ನ ನಾವು ಬೇರೆ ಯಾವ ಕಾಂಪೊನೆಂಟ್ಸ್ ಅಲ್ಲಿ ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ಈಗ ಡ್ಯಾಶ್ಬೋರ್ಡ್ಗೆ ಹೋದ್ರೆ ಡ್ಯಾಶ್ಬೋರ್ಡ್ ಅಲ್ಲಿ ಈ ತರ ಟೆಕ್ಸ್ಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ಆ್ಯಪ್ ಮೆನ್ಯೂ ಅಂತ ಯೂಸ್ ಮಾಡಿದ್ರೆ ಆಯ್ತು. ಈಗ ನೋಡಿ ಸಿ ಮೆನ್ಯೂ ಬಂತಲ್ವಾ. ಇದೇ ತರ ರಿಪೋರ್ಟ್ಸ್ ಪೇಜಲ್ಲೂ ಕೂಡ ಸೇಮ್ ಇದನ್ನೇ ಕಾಪಿ ಮಾಡಿಕೊಂಡು ರಿಪೋರ್ಟ್ಸ್ ಅಲ್ಲಿ ಯೂಸ್ ಮಾಡಿ. ಈಗ ನೋಡಿ ರಿಪೋರ್ಟ್ಸ್ಗೆ ಹೋಗ್ಬೋದು, ರಿಪೋರ್ಟ್ಸ್ ಬರುತ್ತೆ, ರಿಪೋರ್ಟ್ಸ್. ಡ್ಯಾಶ್ಬೋರ್ಡ್ಗೆ ಹೋದ್ರೆ ಡ್ಯಾಶ್ಬೋರ್ಡ್ ಬರುತ್ತೆ. ಸೊ ಈಗ ನಾವು ಇದೇ ತರ ಮಲ್ಟಿಪಲ್ ಎಷ್ಟೇ ಪೇಜಸ್ ಇದ್ರೂ ಕೂಡ ಜಸ್ಟ್ ಒಂದೇ ಒಂದು ಸಿಂಗಲ್ ಫೈಲ್ ಸಿಂಗಲ್ ಕಾಂಪೊನೆಂಟ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಪೇಜಸ್ ಅಲ್ಲೂ ಕೂಡ ನಾವು ಮೆನ್ಯೂನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಅದೇ ರೀತಿ ನಾವು ಏನೇ ಚೇಂಜಸ್ ಮಾಡಬೇಕು, ಈಗ ಡ್ಯಾಶ್ಬೋರ್ಡ್, ರಿಪೋರ್ಟ್ಸ್, ನೆಕ್ಸ್ಟ್ ಏನಾದರೂ ಬೇರೆ ಡಿಫ್ರೆಂಟ್ ಆಗಿ ಬೇರೆ ತರ ಪೇಜಸ್ ನ ಆಡ್ ಮಾಡ್ಕೊಂಡ್ರು ಸಹ ಅನಾಲಿಟಿಕ್ಸ್ ಅಂತ ಈ ತರ ಏನೇ ಪೇಜಸ್ ಆಡ್ ಮಾಡ್ಕೊಂಡ್ರು ಕೂಡ ನಾವು ಡೈರೆಕ್ಟ್ ಆಗಿ ಹೋಗಿ ಮೆನ್ಯೂ ಪೇಜ್ ಒಂದರಲ್ಲಿ ಚೇಂಜ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಎಲ್ಲಾ ಪೇಜಸ್ ಅಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಇದೇ ಒಂದು ಆಂಗ್ಯುಲರ್ದು ಅಡ್ವಾಂಟೇಜ್. ನೀವು ಮಲ್ಟಿಪಲ್ ಕೋಡ್ ನ ಬರೆಯೋಷ್ಟಿಲ್ಲ, ಒಂದು ಕಡೆ ಇವು ಬರೆದ್ರೆ ಸಾಕು ಕೋಡ್ನ, ಅದನ್ನ ರೀಯೂಸ್ ಮಾಡ್ಕೊಂತ ಹೋಗ್ಬೋದು. ಸೊ ಇದು ಒಂದು ಆಂಗ್ಯುಲರ್ದು ಒಂದು ಕೋರ್ ಫಂಕ್ಷನಾಲಿಟಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೀಗ ಒಂದು ಕಾಂಪೊನೆಂಟ್ ನ ಯಾವ ತರ ಕ್ರಿಯೇಟ್ ಮಾಡೋದು, ಮೆನ್ಯೂ ಕಾಂಪೊನೆಂಟ್, ಅದೇ ತರ ಮೆನ್ಯೂನ ಯಾವ ತರ ಅದ್ರೊಳಗಡೆ ಆಡ್ ಮಾಡೋದು, ಮತ್ತೆ ರೌಟಿಂಗ್ ಬಿಟ್ವೀನ್ ದ ಡಿಫ್ರೆಂಟ್ ಪೇಜಸ್ ಅಂಡ್ ಈ ಮೆನ್ಯೂನ ಡಿಫ್ರೆಂಟ್ ಪೇಜಸ್ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ನೋಡಿದೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪೆಕ್ಸ್ ಚಾರ್ಟ್ ನ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.